ಐಐಟಿ ಮದ್ರಾಸ್ ಪ್ರವರ್ತಕ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯ 20 ಶಾಲೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ತರಗತಿಗಳನ್ನು ನಡೆಸಿಕೊಡುವ ಯೋಜನೆ ಹೆಗ್ಗುಂಜೆ ರಾಜೀವ ಶೆಟ್ಟಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದೆ. ಈ ತರಗತಿಗಳು ಆನ್ಲೈನ್ ಲೈವ್ ಮೂಲಕ ನಡೆಯಲಿದ್ದು, ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಐಐಟಿಯಂತಹ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದ್ದೇನೆ ಎಂದು ಉದ್ಯಮಿ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಹೇಳಿದ್ದಾರೆ. ಇವರು ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಉಡುಪಿ ಜಿಲ್ಲೆಯ 20 ಸರ್ಕಾರಿ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭವಾಗಲಿರುವ ಆನ್ಲೈನ್ ವ್ಯಾಸಂಗ ಮತ್ತು ಸಮಾಲೋಚನೆ ಕೋರ್ಸ್ಗಳ ಉದ್ಘಾಟನೆ ಇದೇ ಆಗಸ್ಟ್ 15ರಂದು ಉಚ್ಚಿಲ ಮೊಗವೀರ ಭವನದಲ್ಲಿ ನಡೆಯಲಿದೆ. ಪ್ರಸಕ್ತ 2024-25ನೇ ಸಾಲಿನಲ್ಲಿ ಕರಾವಳಿಯ ಹಲವು ಜಿಲ್ಲೆಗಳಲ್ಲಿ ಐಐಟಿ ಮದ್ರಾಸ್ ಅವರ ಸಹಯೋಗದೊಂದಿಗೆ ಆನ್ಲೈನ್ ತರಬೇತಿ ಮತ್ತು ಕೌನ್ಸಿಲಿಂಗ್ ಆಯೋಜಿಸಲಾಗಿದೆ. ಉಡುಪಿ ಜಿಲ್ಲೆಯ ವಿವಿಧ ಸರ್ಕಾರಿ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭಿಸಿ ಇದನ್ನು ಕರಾವಳಿಯ ಎಲ್ಲ 150 ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ವಿಸ್ತರಿಸಲಾಗುವುದು ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ದಿವಂಗತ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ನಾಗರಾಜ್ ಶೆಟ್ಟಿ, ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಪಂಚಾಯತ್ ಸದಸ್ಯ ಕೃಷ್ಣ ಪೂಜಾರಿ ಉಪಸ್ಥಿತರಿದ್ದರು. ಭಾರತ ದೇಶದಲ್ಲಿ ನಂಬರ್ 2 ಯೂನಿವರ್ಸಿಟಿ ಅಂತ ಇನ್ಸ್ಟಿಟ್ಯೂಟ್ ಅಂತ ಅದನ್ನ ಗುರುತಿಸಿದ್ದಾರೆ. ಅವರದ್ದು ಒಂದು NGO ಇದೆ, ಅದರ ಹೆಸರು ಐಐಟಿ ಪ್ರವರ್ತಕ್ ಅಂತ. ಅಲ್ಲಿ ಅವರು ನನಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್. ಯಾರಾದರೂ ಏನೋ ಹೊಸ ಇಂಡಸ್ಟ್ರಿ ಮಾಡಬೇಕು ಅಥವಾ ಏನಾದರೂ ಸಮಸ್ಯೆ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್, ಅದಕ್ಕೆ ಅವ್ರನ್ನ ಅಪ್ರೋಚ್ ಆದರೆ ಅವರು ಅವರ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಡ್ತಾರೆ. ಅವರಿಗೆ ತುಂಬ ಫಂಡ್ ಕೂಡ ಇದೆ. ಇವತ್ತು ಅವರಿಗೆ ಸೆಂಟ್ರಲ್ ಫಂಡ್ ಇನ್ಕ್ಯುಬೇಷನ್ ಸೆಂಟರ್ಗೆ ತುಂಬ ಬರ್ತಾ ಇದೆ. ಯಾರಾದರೂ ಯಂಗ್ಸ್ಟರ್ಸು ಅಥವಾ ಇವನ್ ಇಂಡಸ್ಟ್ರಿಯಲಿಸ್ಟ್ ಏನಾದರೂ ಪ್ರಾಬ್ಲಮ್ ಇದ್ರೆ, ನಿಮಗೆ ಪೊಲ್ಯೂಷನ್ ಪ್ರಾಬ್ಲಮ್ ಇದೆಯೋ ಅಥವಾ ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯೋ ಅಥವಾ ಸೈಂಟಿಫಿಕ್ ಪ್ರಾಬ್ಲಮ್ ಇದ್ರೆ ಅವರು ಧರ್ಮಾರ್ಥವಾಗಿ ಇದನ್ನ ಮಾಡಿಕೊಡ್ತಾರೆ. ಶಾಲೆಗಳಲ್ಲಿ ದೇಶದಾದ್ಯಂತ ಈ ಒಂದು ಏನು ಆನ್ಲೈನ್ ಕೋಚಿಂಗ್ ಅಂಡ್ ಕೌನ್ಸಿಲಿಂಗ್ ಅಂತ ಅವರು ಇದು ಶುರು ಮಾಡಿದ್ದು ವಾರಣಾಸಿಯಲ್ಲಿ. ಪ್ರಧಾನಮಂತ್ರಿಯವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಅವರು ಅದನ್ನು 100 ಶಾಲೆಯಲ್ಲಿ ಶುರು ಮಾಡಿ ಇವತ್ತು ಸುಮಾರು 350ರಿಂದ 380 ಶಾಲೆಗಳಲ್ಲಿ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂಸ್ಥೆಯಿಂದ ನಾವು ಪ್ರಾಯೋಗಿಕವಾಗಿ 20 ಶಾಲೆಗಳು ನಮ್ಮ ಉಡುಪಿಯಲ್ಲಿ, ಇವಾಗ 20 ಶಾಲೆಯನ್ನು ಇವರು ನಮ್ಮ DDPI ಸಾಹೇಬರು ಗಣಪತಿ ಅಂತ ಅವರು ಒನ್ ಆಫ್ ದಿ ಫೈನೆಸ್ಟ್ ಆಫೀಸರ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್ ಟೈಮ್. ಅವರು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ಅದನ್ನ ಇಂಟೆನ್ಷನ್ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ಲಿ PUC ಮತ್ತೆ 10th ಒಂದು ಕ್ಲಾಸ್ ಆಗುತ್ತೆ ಪ್ರತಿದಿನ, 8 to 10, ನಂತರ 11 ಮತ್ತು ಬೆಳಿಗ್ಗೆ ಇನ್ನೊಂದು ಕ್ಲಾಸ್ ಆಗುತ್ತೆ. 1 to 10 ಕನ್ನಡದಲ್ಲಿ ಕ್ಲಾಸಸ್ ಆಗುತ್ತೆ, 11 ಮತ್ತು 12 ಇಂಗ್ಲಿಷಲ್ಲಿ ಆಗುತ್ತೆ. ಸಬ್ಜೆಕ್ಟ್ಸ್ ಮೋಸ್ಟ್ಲಿ ಇಂಗ್ಲಿಷ್, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ತಗೊಳ್ತಾರೆ. ಮತ್ತೆ ಮಕ್ಕಳಿಗೆ ಯಾವ ಕ್ವಶನ್ ಕೇಳ್ಬೋದು, ಯಾವ ಸಮಸ್ಯೆಯನ್ನು ಅವ್ರ ಹತ್ರ ಕೇಳ್ಬೋದು, ಅವರು ಇನ್ಸ್ಟೆಂಟ್ ಸೊಲ್ಯೂಷನ್ ಕೊಡ್ತಾರೆ. ಅಂಥ ಒಂದು ಅತ್ಯುತ್ತಮವಾದ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನು ತರಲಿಕ್ಕೆ ನಾವು